ನಮ್ಮ ಉತ್ತರ ಕರ್ನಾಟಕದ ಭಾಗದ ಕಡೆ ಅಜ್ಜ ಮುತ್ತಜ್ಜಗಳ ಕಾಲದಿಂದ ಮಾಡ್ಕೊಂಡು ಬಂದಿರುವಂಥ ಒಂದು ಸಿಹಿ ಅಡುಗೆ ಇದು. ಗೋಧಿ ಅಥವಾ ಕಡ್ಲಿನ ಗಿರಣಿಗೆ ಹಾಕಿಸ್ಕೊಂಡು ಬಂದು ಹಿಟ್ಟು ನಾದಿ ಚಪಾತಿಗತ್ತೆ ಲಟ್ಟಿಸ್ಬೇಕು. ಆದ್ರೆ ದಪ್ಪಗ ಬೆಲ್ಲನ ಸಣ್ಣಗೆ ಜಜ್ಕೋಬೇಕು ಇಲ್ಲ ಹೆಚ್ಕೋಬೇಕು. ಒಣ ಕೊಬ್ಬರಿನ ತುರ್ಕೊಂಡು ಲಟ್ಟಿಸ್ಕೊಂಡಿರೋ ಚಪಾತಿನ ಹಂಚಿನ ಮೇಲೆ ಚಂದಾಗ ಬೇಯಿಸ್ಕೋಬೇಕು. ಬಿಸಿ ಇರುವಾಗನ ಮುರ್ಕೊಂಡು ಎಷ್ಟಾಗುತ್ತೆ ಅಷ್ಟು ಸಣ್ಣಗೆ ಮುರ್ಕೋಬೇಕು ಕೈಯಿಂದನ. ಅಡುಗೆಗೆ ಅಂತ ಒಂದು ಹಳೆ ಕಾಟನ್ ಅರ್ಬಿ ಇಟ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಬಿಸಿ ಇರೋದನ್ನ ಹಿಂಗೆ ಹರಡಬೇಕು. ಊರಾಗ ಜಾತ್ರೆ ಇರಲಿ, ದೊಡ್ಡ ದೊಡ್ಡ ಹಬ್ಬ ಇರಲಿ, ಬೀಗರು ಬಿಚ್ಚರ ಮನೆಗೆ ಮಾತಾಡ್ಸಕ್ ಹೋಗ್ಬೇಕಂದ್ರ ಎಲ್ಲಾರ ಮನ್ಯಾಗೂ ಅಡ್ಗೆ ಮಾಡೇ ಮಾಡ್ತಾರ. ಬರೀ ಕೈಯಿಂದ ತೆಕ್ಕಿದ್ರೆ ಇದು ಸಣ್ಣ ಆಗೋದಿಲ್ಲ. ಮೊದಲೆಲ್ಲ ಒರಳಿನೊಳಗೆ ಕುಟ್ತಿದ್ರ, ಈಗ ಮಿಕ್ಸರ್ ಬಂದಿರೋದ್ರಿಂದ ಬೆರಳೊಳಗೆ ಫಟಾಫಟ ಅಂತ ಮುಗಿದು ಹೋಗ್ಬಿಡ್ತೈತಿ. ಅಳತೆಗೆ ತಕ್ಕಂಗ ಏಲಕ್ಕಿ ತಗೋಬೇಕು. ನಾವಿಲ್ಲೇ 7-8 ತಗೊಂಡೇವಿ. ಸಿಪ್ಪಿ ಸಮೇತ ಹಾಕಿದ್ರು ಬರ್ತೈತಿ. ಇವಾಗ ಇದನ್ನೆಲ್ಲ ಸೇರಿಸ್ಕೊಂಡು ನಾವು ಮಿಕ್ಸಿ ಹಾಕೊಳ್ಳೋಣಂತ. ಮೊದ್ಲಿಂದಾನು ಹಂಗ ಹಬ್ಬದ ಅಡಿಗೆ ಅಂದ್ರೆ ಹಬ್ಬಕ್ಕಿಂತ ಮೊದ್ಲಿಂದಾನ ತಯಾರಿ ಶುರು ಆಗಿರುತ್ತೆ. ಬೆಲ್ಲ ಚಂದಾಗ ಕೂಡ್ಕೋಬೇಕು, ಸಣ್ಣಗೆ ಹಾಕ್ಬಾರ್ದು, ದೊಡ್ಡ ಮಾಡ್ಕೊಂಡ್ರೆ ಸಾಕು. ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ತುರ್ಕೊಂಡಿರೋಂಥ ಒಣ ಕೊಬ್ಬರಿ ಪುಟಾಣಿ ಹಾಕಿದ್ರೆ ರೆಡಿ. ಇಷ್ಟೆಲ್ಲ ವಿಡಿಯೋ ಮಾಡಿ ಲಾಸ್ಟಿಗೆ ಗಾರ್ನಿಷ್ ಮಾಡಿರೋ ಫೋಟೋ ತಕ್ಕೊಳಕ್ಕಾಗಲಿಲ್ಲ, ಮರೆತುಬಿಟ್ಟೆ. ಈ ಅಡುಗೆ ಹೆಸರು ಏನಿರ್ಬೋದು ಗೊತ್ತಿರೋರು ಕಮೆಂಟ್ ಮಾಡಿ.